ಯಾಕೆ ನನ್ನ ಮನೆ ನಿಮ್ಮ ಮನೆ ಅಂತ ಮಾತಾಡ್ತಾ ಇದ್ದೀರಲ್ಲ? ನಮ್ಮ ಮದುವೆ ಆಗಿ 1 ವರ್ಷದ ಮೇಲಾಯ್ತು. ನಂದು ಬೇರೆ ನಿಮ್ದು ಬೇರೆ ಅಂತ ನೀವು ಮಾತಾಡಬಾರ್ದು. ನನ್ನ ಮುಂದೆ ಎಲ್ಲ ಯಾರ ಮುಂದೆನೂ ಮಾತಾಡಬಾರ್ದು. ನಾವೆಲ್ಲರೂ ಒಂದೇ. ನಾವೆಲ್ಲರೂ ಒಬ್ರಿಗೊಬ್ರು ಎಷ್ಟು ಹೊಂದ್ಕೊಂಡು ಹೋಗ್ತಾ ಇದೀವಿ ನೋಡಿ. ಯಾವುದೋ ಕಾಲದಲ್ಲಿ ನಮ್ಮಮ್ಮ ಮಾವನಿಗೆ ಹೆಲ್ಪ್ ಮಾಡಿದ್ದಾರೆ. ನೀವು ಅವ್ರ ಮಗಳು. ನೀವು ನನ್ನ ಜೀವನಕ್ಕೆ ಬಂದಿದ್ದೀರಾ, ನನಗೆ ದಾರಿ ತೋರಿಸಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. ನೀವು ಲಿಂಕ್ ಮಾಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲರ ಋಣ ಎಲ್ಲರ ಮೇಲೂ ಇದೆ ಅಲ್ವಾ? ಕರೆಕ್ಟ್. ಈಗ ನೀವು ಹೇಳಿದ್ಮೇಲೆ ನನ್ಗನಿಸ್ತಿದೆ, ನಿಮ್ ತಾಯಿ ಋಣ ನಮ್ಮ ಮೇಲಿತ್ತು, ಅದನ್ನ ತೀರ್ಸೋದಕ್ಕೆ ನಾನು ನಿಮ್ ಲೈಫಲ್ಲಿ ಬಂದೆ. ನಾನು ಎಲ್ಲಿ ಬಂದು ಸೇರ್ಬೇಕಿತ್ತೋ ಅಲ್ಲಿಗೆ ಬಂದಿದ್ದೀನಿ. ಅಲ್ಲಿಗೆ ಸರ್ಕಲ್ ಕಂಪ್ಲೀಟ್ ಆಯ್ತು. ಎಕ್ಸಾಕ್ಟ್ಲಿ. ಅದಕ್ಕೆ ಹೇಳೋದು, ದೇವ್ರ ಹಾಕು ಗಂಟು ತುಂಬಾ ಸ್ಟ್ರಾಂಗ್ ಅಂತ. ಅದು ಗಂಟಲ್ಲ ರೀ, ನಂಟು. ಅದೊಂಥರ ಅಂಟು. ನನ್ನ ಪ್ರಾಸನೂ ಸ್ವಲ್ಪ ಸೇರ್ಲಿ. ಚೆನ್ನಾಗಿದೆ ಪ್ರಾಸ. ಒಟ್ಟಿನಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕು. ನನಗೆ ಬೇಕಾಗಿರೋದಿಷ್ಟೇ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಪೇಕ್ಷಾ. ನೋಡಿ, ಇದನ್ನ ಟ್ರ್ಯಾಗ್ ಮಾಡ್ಬಿಡಿ, ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ನನಗೆ ಅರ್ಥ ಆಗುತ್ತೆ. ಸಾರಿ, ನೀವು ಮಾತಾಡ್ತಿದ್ರಿ, ನಾನು ಡಿಸ್ಟರ್ಬ್ ಮಾಡಿದೆ ಅಂತ ಅನ್ಸುತ್ತೆ. ನಾನು ಆಮೇಲೆ ಬರ್ತೀನಿ. ಇಟ್ಸ್ ಓಕೆ. ಅದಕ್ಕೆ ಅದು ಇವತ್ತು ಈ ಥರ ಎಲ್ಲ ಆಯ್ತಲ್ಲ, ಅದಕ್ಕೆ ಅಪೇಕ್ಷೆ ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ದೆ. ಅಪ್ಪಿ, ನನಗೆ ಗೊತ್ತು ನಿನ್ಗೆ ಹರ್ಟ್ ಆಗಿದೆ ಅಂತ. ಗೌತಮ್ ಅವರು ಇವತ್ತು ಸ್ವಲ್ಪ ಹೊರಟಾಗಿ ಮಾತಾಡಿರ್ಬೋದು, ಬಟ್ ನಿನಗೆ ಅವ್ರ ಬಗ್ಗೆ ಗೊತ್ತಲ್ವಾ? ಹಿರಿಯರ ಬಗ್ಗೆ ಏನಾದರೂ ಹೇಳಿದ್ರೆ ಅವ್ರು ತುಂಬಾನೇ ನೊಂದ್ಕೋತಾರೆ. ಪ್ಲೀಸ್ ಅವ್ರ ಮೇಲೆ ಬೇಜಾರು ಮಾಡ್ಕೋಬೇಡ. ಬೇಕಿದ್ರೆ ಅವ್ರ ಪರವಾಗಿ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ಓಕೆ? ನೋಡು, ನಿನಗೆ ಅಪ್ಪ ಅಮ್ಮನ ಮೇಲೆ ಬೇಜಾರಿದೆ, ಆದ್ರೆ ಅದು ಜೀವ ಮನೆಯ ಗೃಹ ಪ್ರವೇಶ, ಅದಕ್ಕಾದ್ರೂ ನೀನ್ ಬರ್ಬೋದಲ್ವಾ? ಸಾರಿ, ನಾನು ಬರಲ್ಲ. ನನಗಿಷ್ಟ ಇಲ್ಲ. ಯಾಕಪ್ಪಿ ಹೀಗೆ ಹೇಳ್ತಿದ್ಯಾ? ನೋಡು, ಅದು ನಮ್ಮ ತವ್ರ ಮನೆ. ಅಲ್ಲೊಂದು ಶುಭ ಕಾರ್ಯ ನಡೀತಿದೆ ಅಂದ್ರೆ ಅದ್ರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಕೋಬೇಕು. ನೀನ್ ಅಣ್ಣ ಜೀವ ಕಟ್ಸಿರೋ ಮನೆ ಅದು. ಎಷ್ಟು ಖುಷಿ ಪಡೋ ವಿಷಯ. ನಾವಲ್ಲಿ ಹೋದ್ರೆ ಅವನು ಇನ್ನೆಷ್ಟು ಖುಷಿ ಪಡ್ತಾನೆ ಅಲ್ವಾ? ಇಷ್ಟೆಲ್ಲ ಆದ್ಮೇಲೂ ನೀನ್ ನನಗೆ ಅಲ್ಲಿಗೆ ಬಾ ಅಂತ ಕರಿತಾ ಇದೀಯಾ? ಭಾವ ಯಾವತ್ತೂ ನನ್ನ ಜೊತೆ ಹೀಗೆಲ್ಲ ಮಾತಾಡ್ದವ್ರಲ್ಲ. ಇವತ್ ನಾನು ಅವ್ರ ಕಣ್ಣು ಮುಂದೆ ಚಿಕ್ಕವಳಾಗ್ಬಿಟ್ಟೆ. ಇಷ್ಟಕ್ಕೆಲ್ಲ ಕಾರಣ ಅಪ್ಪ ಮತ್ತೆ ಅಮ್ಮ. ಅವರಿಂದನೇ ಇದೆಲ್ಲ ಆಗಿದ್ದು. ಮದ್ವೆಲ್ ಆಗಿದ್ ಸಾಲ್ದು ಅಂತ ಈಗ ಎಲ್ರ ಮುಂದೆ ಇನ್ಸಲ್ಟ್ ಬೇರೆ ಆಗೋಯ್ತು. ಈಗ ಹೇಳು ನಾನು ಬರ್ಬೇಕಾ ಅಲ್ಲಿಗೆ? ನಾನು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬರಲ್ಲ. ನಾನು ಇಲ್ಲೇ ಇರ್ತೀನಿ, ನೀವೆಲ್ಲರೂ ಹೋಗಿ ಬನ್ನಿ. ನನ್ಗಿಲ್ಲೇ ನೆಮ್ಮದಿ. ಅಪ್ಪಿ, ಹೀಗೆಲ್ಲ ಹೇಳ್ಬಾರ್ದು. ನೋಡು, ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಹಾಗಂತ ಸಂಬಂಧಗಳನ್ನ ಬಿಟ್ಕೊಡೋದಕ್ಕಾಗತ್ತಾ? ಸಂಬಂಧ ಅನ್ನೋದು ತುಂಬಾ ದೊಡ್ಡದಪ್ಪಿ. ಅದನ್ನ ಈ ರೀತಿ ಚಿಕ್ಕ ಚಿಕ್ಕ ಕಾರಣಕ್ಕೆಲ್ಲ ಬಿಡೋದಕ್ಕಾಗಲ್ಲ. ಯೋಚನೆ ಮಾಡು. ನೀನ್ ಬಂದ್ರೆ ಚೆನ್ನಾಗಿರುತ್ತಪ್ಪಿ. ಅಕ್ಕ ಕೇಳ್ಕೊತಿದ್ದೀನಿ, ಪ್ಲೀಸ್ ಬಾ ಅಪ್ಪಿ, ಪ್ಲೀಸ್. ಅಪೇಕ್ಷಾ, ಅದಕ್ಕೆ ಹೇಳ್ತಿರೋದು ಕರೆಕ್ಟಾಗಿ. ನೋಡಿ, ನೀವು ಬರೋದಕ್ಕೆ ಒಪ್ಕೊಳ್ಳೋದ್ರಿಂದ ಪ್ಲೀಸ್ ಅಪ್ಪಿ, ನೀನ್ ಬರ್ತೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಸರಿ, ಬರ್ತೀನಿ. ಅಪ್ಪ ಅಮ್ಮ ಪರವಾಗಿ ನಾನು ನಿನಗೆ ಇನ್ವೈಟ್ ಮಾಡ್ತಿದ್ದೀನಿ. ತೋ, ಅಪೇಕ್ಷಾ, ನೀವು ಬರೋದಕ್ಕೆ ಒಪ್ಕೊಂಡಿದ್ದು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಫಂಕ್ಷನ್ ದಿನ ಎಲ್ಲರೂ ಒಟ್ಟಿಗೆ ಹೊರಡೋಣ. ಐ ನೋ ಇಟ್ಸ್ ಪೇನ್ಫುಲ್, ಬಟ್ ಇವತ್ತೇನು ನಡೀತು ಅದನ್ನು ಇಲ್ಲಿಗೆ ಬಿಟ್ಬಿಡಿ ಅಪೇಕ್ಷಾ.
ಪ್ಲೀಸ್ ಇದನ್ನು ಟ್ರ್ಯಾಗ್ ಮಾಡಬೇಡಿ. ಹಾ ಓಕೆ. ಆ. ಅದ್ರ ಜೊತೆ ಏನ್ ನಡೀತಾ ಇದೆ? ಏನಾಯ್ತು? ಈಗ ತರ ಕಾಫಿ ಕೊಟ್ಟು ಬಂದಲ್ಲ, ಏನ್ ಬೇಕಿತ್ತು? ಆಕ್ಚುಲಿ ಇವತ್ತಿನ ತಿಂಡಿನ ನಾನೇ ಪ್ರಿಪೇರ್ ಮಾಡೋಣ ಅಂತ. ಯಾಕೆ ಏನಾಯ್ತು? ನಾನ್ ಮಾಡ್ತಿರೋದು ಇವ್ರುಗಳು ಮಾಡ್ತಿರೋದು ಇಷ್ಟ ಆಗ್ತಿಲ್ವಾ ನಿಮ್ಗೆ? ಏನು ಆ ಥರದ್ದೆಲ್ಲ ಏನು ಕಂಪ್ಲೇಂಟ್ಸ್ ಇಲ್ಲ ರೀ, ಚೆನ್ನಾಗೇ ಮಾಡ್ತಾ ಇದಾರೆ. ಬಟ್ ಏನ್ ಗೊತ್ತಾ, ಅಮ್ಮ ಬಂದಿದಾರಲ್ಲ, ಅದಕ್ಕೆ ನನ್ನ ಕೈಯಾರೆ ತಿಂಡಿ ನಾನೇ ಮಾಡಿ ಅಮ್ಮನ ತಿನ್ಸೋಣ. ದಟ್ಸ್ ಸೋ ಸ್ವೀಟ್ ಆಫ್ ಯು ಗೌತಮರೇ. ಆದ್ರೆ ನೀವು ಅಮಾವಾಸ್ಯೆಗೊಂದ್ಸಲ ಪೌರ್ಣಮಿಗೊಂದ್ಸಲ ಕಿಚನ್ ಕಡೆ ತಲೆ ಹಾಕ್ತೀರಾ. ಅತ್ತೆಗೋಸ್ಕರ ನೀವು ತಿಂಡಿ ಮಾಡ್ತೀರಾ ಅಂದ್ರೆ ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ ಚೆನ್ನಾಗಿ ಮಾಡ್ತೀರಾ ಅಂತ? ಏನ್ರಿ ಹೀಗೆ ಹೇಳ್ತೀರಾ ನೀವು? ನೋಡ್ರಿ, ನಾನು ನಿಮ್ಮಷ್ಟು ಎಕ್ಸ್ಪರ್ಟ್ ಇಲ್ದಿರ್ಬೋದು, ಬಟ್ ತಕ್ಕ ಮಟ್ಟಿಗೆ ಅಡುಗೆ ಮಾಡ್ತೀನಿ ರೀ. ನನ್ನ ಕಾನ್ಫಿಡೆನ್ಸ್ ಏನ್ ಗೊತ್ತಾ, ನೀವು. ನಾನು ಹಾ, ನಾನೇನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಬ್ಯಾಲೆನ್ಸ್ ಮಾಡಕ್ ನೀವು ಇರ್ತೀರಲ್ಲ, ಅದೇ ಧೈರ್ಯ. ನಿಮ್ಮಿಂದ ಇನ್ನೊಂದು ಕೆಲಸ ಆಗ್ಬೇಕು. ಹೇಳಿ. ನಾನೇನ್ ತಿಂಡಿ ಪ್ರಿಪೇರ್ ಮಾಡ್ತೀನಲ್ಲ, ಅದನ್ನ ಟೇಸ್ಟ್ ನೀವು ಮಾಡಿ ಹೇಳಬೇಕು. ಯಾಕೆಂದ್ರೆ ನಿಮ್ಮ ಮಾರ್ಗದರ್ಶನದಲ್ಲೇ ನಡಿಬೇಕು. ನಾನೇನ ಬಲಿಕಾ ಬಕ್ರ? ಐ ಮೀನ್ ಏನ್ ಮಾಡ್ಬೇಕು ಅಂತಿದ್ದೀರಾ? ಅಮ್ಮನಿಗೆ ಚಿತ್ರಾನ್ನ ಅಂದ್ರೆ ಇಷ್ಟ, ಚಿತ್ರಾನ್ನ ಮಾಡ್ತೀನಿ. ಹಾ, ಹೇಳಕಾಯಿ ಚಿತ್ರಾನ್ನ ಮಾಡೋಣ. ಹಾ, ಹಾಗೆ ಸಜ್ಜಪ್ಪ ಮಾಡೋಣ. ಸಚ್ಚಪ್ಪ ಬೇಡ ಗೌತಮರ, ಪ್ರೋಸೆಸ್ ತುಂಬಾ ದೊಡ್ಡದು, ನಿಮ್ಗೆ ಆಗಲ್ಲ. ಪರವಾಗಿಲ್ಲ ರೀ. ಅಮ್ಮನಿಗೆ ಸಜ್ಜಪ್ಪ ಅಂದ್ರೆ ಇಷ್ಟ, ಪ್ರಾಣ. ಸೊ ಅಮ್ಮನಿಗೆ ಸಜ್ಜಪ್ಪ ಮಾಡಿ ತಿನ್ಸೋಣ, ಚೆನ್ನಾಗಿರುತ್ತೆ. ಸರಿ ಓಕೆ. ಓಕೆ, ಚಿತ್ರಾನ್ನಾಗ ಏನ್ ಮಾಡ್ಬೇಕು? ನೀವು ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ, ಅಷ್ಟರಲ್ಲಿ ನಾನು ಈರುಳ್ಳಿ ಹಚ್ಬಿಡ್ತೀನಿ. ನಾನು ಅಷ್ಟೇ ಬೇಡ ರೀ, ನಾ ಹೆಚ್ಚ್ತೀನಿ ರೀ. ಹೇಳಕಾಯ್ದೆಯಲ್ಲಮ್ಮ, ತಗೊಳ್ಳಿ.